ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಶಾಂಕ್, ಟ್ರೇಡಿಂಗ್ ಅಕಾಡೆಮಿ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಇನ್ವೆಸ್ಟರ್ ಮತ್ತು ಟ್ರೇಡರ್ಗೆ ಏನು ಡಿಫ್ರೆನ್ಸ್ ಇದೆ ಅಂತ ಡಿಸ್ಕಸ್ ಮಾಡ್ತೀನಿ. ಇವಾಗ ಇನ್ವೆಸ್ಟರ್ ಅಂದರೆ ಸಮ್ಮನ್ ಹೂ ಪ್ಲ್ಯಾನ್ಸ್ ಆನ್ ಲಾಂಗ್ ಟರ್ಮ್ ಅಂತ ವೆಲ್ತ್ ಕ್ರಿಯೇಷನ್ ಪ್ರೋಸೆಸ್ ಇನ್ವೆಸ್ಟಿಂಗ್ ಅಂದರೆ. ಇವಾಗ ನೀವು ರಿಚೆಸ್ಟ್ ಲಿಸ್ಟಲ್ಲಿ ನೋಡ್ಬೋದು, ದೇರ್ ಆರ್ ಪೀಪಲ್ ಲೈಕ್ ವಾರನ್ ಬಫೆ ಹೂ ಇಸ್ ಆನ್ ದ ರಿಚೆಸ್ಟ್ ಲಿಸ್ಟ್. ಇವಾಗ ಗೂಗಲ್ ಮಾಡ್ಬೋದು ನೀವು, ಹೂ ಇಸ್ ದ ಮೋಸ್ಟ್ ಫೇಮಸ್ ಇನ್ವೆಸ್ಟರ್ ಅಂತ. ವಾರನ್ ಬಫೆ ಬರ್ತಾರಲ್ಲಿ, ಈಸ್ ಆನ್ ದ ರಿಚೆಸ್ಟ್ ಲಿಸ್ಟ್ because he has created a lot of wealth in stock market by investing. ಇವಾಗ ಇನ್ವೆಸ್ಟಿಂಗಿಗೆ ಟ್ರೇಡಿಂಗಿಗೆ ಡಿಫ್ರೆನ್ಸಸ್ ಇರುತ್ತೆ, ಹಲವಾರು ಡಿಫ್ರೆನ್ಸಸ್ ಇದೆ. ನಾನು ಅದನ್ನೆಲ್ಲ ಡಿಸ್ಕಸ್ ಮಾಡ್ತೀನಿ. ಇವಾಗ ಇನ್ವೆಸ್ಟಿಂಗ್ ಹೆಂಗಂದರೆ, ಸಪೋಸ್ ಯು ಇನ್ವೆಸ್ಟ್ ಇನ್ ಅ ಸ್ಟಾಕ್, 30% 40% ಬಿದ್ದೋಯ್ತು. ಇವಾಗ ಅಟ್ ದಿ ಎಂಡ್ ಮನುಷ್ಯರು ಅಷ್ಟೇ, ಸ್ಟಾಕ್ಸು ಅಷ್ಟೇ ಮೇಲೇ ಹೋಗಬೇಕು. ಅಟ್ ದಿ ಎಂಡ್ ಅದೇ ಆಗೋದು. ಅದಕ್ಕೆ ಇನ್ವೆಸ್ಟಿಂಗಲ್ಲಿ 30-40% ಡ್ರಾ ಡೌನ್ ಇದ್ರೂ ಕೂಡ ಲಾಸ್ಟಲ್ಲಿ ನಿಮಗೆ ಇಲ್ ಸ್ಟಾರ್ಟ್ ಗೋಯಿಂಗ್ ಅಪ್. ಇಲ್ಲ 10 ಸ್ಟಾಕನ್ನು ನೀವು ಡೈವರ್ಸಿಫೈ ಮಾಡಿ ಇನ್ವೆಸ್ಟ್ ಮಾಡಿದರೆ ನಿಮ್ಗೆ ಯಾವುದೋ ಒಂದು ಸ್ಟಾಕ್ ಪರ್ಫಾರ್ಮ್ ಮಾಡಿದ್ರೆ ಸಾಕು, ಆ ನೆಗೆಟಿವ್ ಏನೇನಿರುತ್ತೆ ಅದೆಲ್ಲ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಈಸ್ ದ ಪವರ್ ಆಫ್ ಇನ್ವೆಸ್ಟಿಂಗ್. ಇವಾಗ ನಾವು ಟ್ರೇಡಿಂಗ್ ವಿಚಾರಕ್ಕೆ ಬರೋಣ. ಹೂ ಇಸ್ ದ ಮೋಸ್ಟ್ ಫೇಮಸ್ ಟ್ರೇಡರ್? ಇವಾಗ ಮೋಸ್ಟ್ ಫೇಮಸ್ ಟ್ರೇಡರ್ ನೀವು ಗೂಗಲ್ ಮಾಡಿದ್ರೆ ಯು ವಿಲ್ ಫೈಂಡ್ ದ ನೇಮ್ ಜೆಸ್ಸಿ ಲಿವರ್ಮೋರ್. ಇವಾಗ ಅವರು ಮಾರ್ಕೆಟ್ ಬರೀ ಕೆಳಗೆ ಹೋಗುತ್ತೆ ಅಂತ ಮಾತ್ರ ಟ್ರೇಡ್ ಮಾಡಿದವರು. ಮಾರ್ಕೆಟ್ ಯಾವತ್ತು ಮೇಲೆ ಹೋಗುತ್ತೆ ಅಂತ ಅವ್ರು ಟ್ರೇಡ್ ಮಾಡಿಲ್ಲ. ಹಿ ವಾಸ್ ನೋನ್ ಫಾರ್ ಶಾರ್ಟ್ ಸೆಲ್ಲಿಂಗ್ ದ ಮಾರ್ಕೆಟ್. 1929 US ಮಾರ್ಕೆಟಲ್ಲಿ ದೇರ್ ವಾಸ್ ಅ ವೆರಿ ಬಿಗ್ ಕ್ರ್ಯಾಶ್. ಆ ಕ್ರ್ಯಾಶಲ್ಲಿ ಅವರು $100 million ಪಡ್ಕೊಂಡ್ರು ಒಂದೇ ಟ್ರೇಡಲ್ಲಿ. ಈ ಮೇಡ್ ಅ ಲಾಟ್ ಆಫ್ ಮನಿ. ಬಟ್ ಇನ್ ದ ಇಯರ್ 1940 ಮ್ಯಾನ್ಹ್ಯಾಟನ್ನಲ್ಲಿ ಒಂದು ಹೋಟೆಲಲ್ಲಿ ಹಿ ಟುಕ್ ಹಿಸ್ ಓನ್ ಲೈಫ್ ಬೈ ಶೂಟಿಂಗ್ ಹಿಮ್ಸೆಲ್ಫ್. ಯಾಕೆ ಈ ಥರ ಅವ್ರು ಡಿಸಿಷನ್ ತೊಗೊಂಡ್ರು? ಟ್ರೇಡಿಂಗ್ ಗಿವ್ಸ್ ಯು ಅ ಲಾಟ್ ಆಫ್ ಪ್ರೆಷರ್. ಅರ್ಥ ಮಾಡ್ಕೊಳ್ಳಿ, ಟ್ರೇಡಿಂಗಲ್ಲಿ ತುಂಬ ಪ್ರೆಷರ್ ಇದೆ. ಅವ್ರು ಡೆತ್ ನೋಟಲ್ಲಿ ಬರೆದಿದ್ರು, ಐ ಟುಕ್ ಮೈ ಓನ್ ಲೈಫ್ ಬಿಕಾಸ್ ಐ ಡಿಡ್ ನಾಟ್ ಫಾಲೋ ದ ರೂಲ್ಸ್ ಆಫ್ ಟ್ರೇಡಿಂಗ್. ಈ ರೂಲ್ಸ್ ಆಫ್ ಟ್ರೇಡಿಂಗ್ ಅಂದರೆ ಏನು? ಸ್ಟಾಪ್ ಲಾಸ್ ಮತ್ತು ಟಾರ್ಗೆಟ್, ಇದನ್ನು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇನ್ನೊಂದು ನೀವು ನೋಡ್ಬೋದು, ನಿಮ್ಮ ಬ್ರೋಕರ್ ಆ್ಯಪ್ಸ್ ಓಪನ್ ಮಾಡಿದ ತಕ್ಷಣ ಯು ವಿಲ್ ಗೆಟ್ ಅ ಪಾಪಪ್. ಏನಂದರೆ ಆ ಪಾಪಪ್ ಡಿಸ್ಕ್ಲೋಷರ್ ಆಫ್ ರಿಸ್ಕ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತಿರುತ್ತೆ. 9 out of 10 ಇನ್ ಸ್ಟಾಕ್ ಮಾರ್ಕೆಟ್ ಲೂಸ್ ಮನಿ. ಅಂದರೆ ಒಬ್ಬನೇ ಟ್ರೇಡ್ ದುಡ್ಡು ಮಾಡೋದು 10 ಜನದಲ್ಲಿ ಒಬ್ಬ ದುಡ್ಡು ಮಾಡೋವಾಗ ಆನ್ ಆನ್ ಆ್ಯಾವ್ರೇಜ್ ಎಲ್ಲರೂ ಈ 9 ಜನ ಏನಿದಾರೋ 4.5 ಲಕ್ಷ ಕಳ್ಕೊಳ್ತಾ ಇದ್ದಾರೆ, 50,000 ಈಚ್. ಅಂದರೆ ಆ ಒಬ್ಬ ಟ್ರೇಡರ್, ಯಾರೋ ತುಂಬ ಜನ ಇರ್ತಾರೆ, ಯೋಚನೆ ಮಾಡ್ತಾರೆ, ಇಷ್ಟು ಜನ ದುಡ್ಡು ಕಳ್ಕೊಳ್ತಾ ಇದ್ದಾರಲ್ಲ, ಅವ್ರ ದುಡ್ಡನ್ನು ನಾನೇ ತೊಗೊಂಡು ಇಟ್ಕೊಂಡ್ಬಿಡ್ತೀನಿ, ಐ ವಿಲ್ ಟೇಕ್ ಆಲ್ ದೇರ್ ಮನಿ ಅಂದ್ಬಿಟ್ಟು. ಹಿ ಆ್ಯಸ್ ಇಸ್ ಈಗೋ ಇರುತ್ತೆ, ಟ್ರೇಡ್ ಮಾಡೋಕ್ಕೆ ಬರಲ್ಲ, ಹಾಫ್ ನಾಲೆಜ್ ಇರುತ್ತೆ. ಆ ಥರ ಇದ್ದು ನೀವು ಟ್ರೇಡ್ ಮಾಡೋಕ್ಕೆ ಹೋದರೆ ತುಂಬ ಸ್ಮಾರ್ಟ್ ಅಂದ್ಕೊಂಡು ನೀವು ಆ 9 ಜನದೊಳಗೆ ಹೋಗಿ ಕೂರ್ತೀರ. ಸೊ ಇನ್ ಸ್ಟಾಕ್ ಮಾರ್ಕೆಟ್ ನಿಮಗೆ ನೀವು ಎಷ್ಟು ಸ್ಮಾರ್ಟ್ ಅಂತ ಪ್ರೂವ್ ಮಾಡೋದು ಬೇಕಾಗಿಲ್ಲ. ಯು ಜಸ್ಟ್ ನೀಡ್ ಟು ಹ್ಯಾವ್ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇದ್ದು ಪ್ರಾಫಿಟ್ಸನ್ನು ಹೋಲ್ಡ್ ಮಾಡಿದ್ರೆ ದಟ್ ಈಸ್ ಮೋರ್ ದೆನ್ ಎನಫ್ ಫಾರ್ ಯು ಟು ಮೇಕ್ ಮನಿ ಇನ್ ಸ್ಟಾಕ್ ಮಾರ್ಕೆಟ್. ನೆವರ್ ಇಗ್ನೋರ್ ಇನ್ವೆಸ್ಟಿಂಗ್ ನಿಮಗೆ ಸುಮಾರು ಅಡ್ವಾಂಟೇಜಸನ್ನು ಆಫರ್ ಮಾಡುತ್ತೆ. ಲೆಟ್ ಇಟ್ ಬಿ ಇನ್ ದ ಫಾರ್ಮ್ ಆಫ್ SIP, ಅಂದರೆ ಮ್ಯೂಚುವಲ್ ಫಂಡ್ಸಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು, ಇಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಇಟ್ ಈಸ್ ವೆರಿ ಗುಡ್. ಮ್ಯಾಂಡೇಟರಿ ಮಾಡ್ಕೊಳ್ಳಿ ನಿಮ್ಮ ಫೈನಾನ್ಷಿಯಲ್ ಜರ್ನಿಯಲ್ಲಿ. ಇಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಅ ಲಾಟ್ ಆಫ್ ವೆಲ್ತ್ ಫಾರ್ ಯು. ಇವಾಗ ಸೆಬಿ ಜಸ್ಟ್ ರಿಲೀಸ್ ದ ಡೇಟಾ. ನಮ್ಮ 9 ಕೋಟಿ ಆ್ಯಕ್ಟಿವ್ ಇನ್ವೆಸ್ಟರ್ಸಲ್ಲಿ ಬರೀ 3% ಇನ್ವೆಸ್ಟರ್ಸ್ 5 ವರ್ಷಕ್ಕಿಂತ ಜಾಸ್ತಿ ದಿನಕ್ಕೆ ಹೋಲ್ಡ್ ಮಾಡ್ತಾ ಇದ್ದಾರೆ ಅವರು ಇನ್ವೆಸ್ಟ್ಮೆಂಟ್ಸ್ನಾಗಿರ್ಬೋದು, ಯಾವುದೇ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು. ಬಟ್ ಅದಕ್ಕಿಂತ ತುಂಬ ಕಡಿಮೆ ಜನ 97% ಆರ್ ಎಕ್ಸಿಟಿಂಗ್ ಬಿಫೋರ್ 5 years. ದಿಸ್ ಶೋಸ್ ಲ್ಯಾಕ್ ಆಫ್ ಪೇಷನ್ಸ್ ಇನ್ ಆರ್ ಕಂಟ್ರಿ. ಸೊ ಇವಾಗ ಏನಾಗ್ತಾ ಇದೆ, ತುಂಬ ಜನ ಹೋಲ್ಡ್ ಮಾಡ್ತಾ ಇಲ್ಲ ಅವ್ರ ಇನ್ವೆಸ್ಟ್ಮೆಂಟ್ಸನ್ನು. ಯಾರ್ಯಾರು 5 ವರ್ಷಕ್ಕಿಂತ ಜಾಸ್ತಿ ಹೋಲ್ಡ್ ಮಾಡ್ತಾ ಇದ್ದಾರೋ ಅವ್ರ ಇನ್ವೆಸ್ಟ್ಮೆಂಟ್ಸನ್ನು, ದೇ ಆರ್ ಮೇಕಿಂಗ್ ಅ ಲಾಟ್ ಆಫ್ ಮನಿ. ಸೆಬಿ ಡೇಟಾ ರಿಲೀಸ್ ಮಾಡಿದೆ, ಯು ಕ್ಯಾನ್ ಆಲ್ ಗೋ ಆ್ಯಂಡ್ ಚೆಕ್ ಇಟ್ ಅಪ್. ಸೊ ಈ ರೀತಿ ಹ್ಯಾವ್ ಅ ಕ್ಲಿಯರ್ ವಿಷನ್ ಇರಲಿ. ನಾನು ಇಷ್ಟು ದಿನದಲ್ಲಿ ಇಷ್ಟು ಇನ್ವೆಸ್ಟ್ ಮಾಡ್ತೀನಿ. ಇಟ್ ಬಿಕಮ್ಸ್ ಅ ಕೈಂಡ್ ಆಫ್ ಸೇವಿಂಗ್ ಆಸ್ ವೆಲ್. ಇವಾಗ ನಿಮ್ಮ ಸೇವಿಂಗ್ ಅಂತಲೂ ಒಂದಿರುತ್ತೆ. ಟ್ರೇಡಿಂಗ್ ಮಾಡ್ತಾ ಇದ್ದರೆ ದೇರ್ ಇಸ್ ನೋ ಸಚ್ ಥಿಂಗ್ ಕಾಲ್ಡ್ ಆಸ್ ಸೇವಿಂಗ್ಸ್. ಇವಾಗ ನೀವು ಕ್ಯಾಪಿಟಲ್ ಹಾಕ್ತೀರಾ, ಬರ್ನ್ ಆದರೆ ತಿರ್ಗಾ ಕ್ಯಾಪಿಟಲ್ ಹಾಕ್ತೀರಾ, ಸೇವ್ ಮಾಡ್ತಾ ಇಲ್ಲ ದುಡ್ಡು. ನೀವು ಇನ್ವೆಸ್ಟ್ ಮಾಡಿದ್ರೆ ಯು ಆರ್ ಸೇವಿಂಗ್ ಅಪ್ ಮನಿ ವಿಚ್ ಇಸ್ ಗೋಯಿಂಗ್ ಟು ಪೇ ಆಫ್ ಇನ್ ದ ಲಾಂಗ್ ಟರ್ಮ್. ಸೊ ಹ್ಯಾವ್ ಅ ಕ್ಲಿಯರ್ ವಿಷನ್ ಆ್ಯಂಡ್ ಸ್ಟಾರ್ಟ್ ಇನ್ವೆಸ್ಟಿಂಗ್. ಟ್ರೇಡ್ ಮಾಡೋವಾಗ ಕೆಲವೊಂದು ಪಾಯಿಂಟ್ಸನ್ನ ನೀವು ಜ್ಞಾಪಕ ಇಟ್ಕೊಬೇಕು. ಎಷ್ಟು ಕ್ಯಾಪಿಟಲ್ ಆಗ್ತಾ ಇದ್ದೀರಾ, ಆ ಕ್ಯಾಪಿಟಲ್ ಮೇಲೆ ಎಷ್ಟು ರಿಸ್ಕ್ ತೊಗೊಳ್ತಾ ಇದ್ದೀರಾ, ಮತ್ತು ನೀವು ಯಾವ ರೀತಿ ರಿಸ್ಕ್ ರಿವಾರ್ಡ್ ಮ್ಯಾನೇಜ್ ಮಾಡ್ತೀರಾ, ಮತ್ತು ಹ್ಯೂಮನ್ ಎಮೋಷನ್ಸನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ ಅನ್ನೋದು. ಇವಾಗ ಏನಾಗುತ್ತೆ, ಎಷ್ಟೊಂದು ಟ್ರೇಡರ್ಸ್ ಬರ್ತಾರೆ, ಆಪ್ಷನ್ಸಲ್ಲಿ ಟ್ರೇಡ್ ಮಾಡುವಾಗ 30,000 20,000 ಹಾಕ್ತಾರೆ, ಒಂದು ಟ್ರೇಡ್ಗೆ ಎಂಟರ್ ಆಗ್ತಾರೆ, 20,000 ಅಷ್ಟೇ ಅಲ್ವಾ, ನೋಡೋಣ ಹೋದ್ರೆ ಹೋಯ್ತು ಕ್ಯಾಪಿಟಲ್, ತಿರ್ಗಾ ತಂದು ಹಾಕೋಣ. ಆ ರೀತಿ ಮೈಂಡ್ ಸೆಟ್ ಇದ್ದರೆ ಯು ಆರ್ ನೆವರ್ ಗೋಯಿಂಗ್ ಟು ಮೇಕ್ ಮನಿ ಇನ್ ಸ್ಟಾಕ್ ಮಾರ್ಕೆಟ್. ಇವಾಗ ಎಷ್ಟು ಕ್ಯಾಪಿಟಲ್ಗೆ ಎಷ್ಟು ರಿಸ್ಕ್ ತೊಗೊಬೇಕು ಮುಂಚೆನೇ ಪ್ಲ್ಯಾನ್ ಮಾಡಿ. ಟಾರ್ಗೆಟ್ ಅನ್ನೋದು ಒಂದಿದೆ, SL ಅಂತ ಒಂದಿದೆ. SL ಅಂದರೆ ಏನು? ಸ್ಟಾಪ್ ಲಾಸ್. ಸುಮಾರು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಕ್ಯಾಪಿಟಲನ್ನೇ ಲಾಸ್ ಮಾಡ್ಕೊತಾ ಇದ್ದಾರೆ, ಲಾಸನ್ನು ಕಟ್ಟೆ ಮಾಡ್ತಾ ಇಲ್ಲ. ಇವಾಗ ಜೆಸ್ಸಿ ಲಿವರ್ಮೋರ್ ಅಂತ ಟ್ರೇಡರ್ ನಾನು ಎಕ್ಸಾಂಪಲ್ ಕೊಟ್ಟವಾಗಲೂ
ಇಲ್ಲಿ ಏನು ಆಗುತ್ತೆ ಅಂದರೆ ಹ್ಯೂಮನ್ ಇಮೋಷನ್ಸ್. ಇವಾಗ ಏನಾಗುತ್ತೆ ಹ್ಯೂಮನ್ ಇಮೋಷನ್ಸ್ ಅಂದರೆ ಏನು? ಇವಾಗ ಯಾವುದಾದ್ರೂ ಒಂದು ಟ್ರೇಡ್ ರೆಡ್ ಹೋಗ್ತಾ ಇದ್ದರೆ ನೀವು ವೆಯ್ಟ್ ಮಾಡ್ತೀರಾ, ನೋಡೋಣ ಬರುತ್ತೆ ವಾಪಸ್ ಬರುತ್ತೆ, ಲಾಸನ್ನು ಆಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ ನೀವು. ಬಟ್ ಅದೇ ಪ್ರಾಫಿಟ್ ಓಡ್ತಾ ಇದ್ದರೆ 1,000 2,000 ಪ್ರಾಫಿಟ್ಗೆ ಕಟ್ ಮಾಡ್ತಾ ಇದ್ದೀರಾ, 20,000 30,000 ಲಾಸ್ ತೊಗೊತಾ ಇದ್ದೀರಾ. ಏನಂದರೆ ಯು ಆರ್ ನಾಟ್ ಏಬಲ್ ಟು ಹೋಲ್ಡ್ ಯುವರ್ ಪ್ರಾಫಿಟ್ಸ್. ಟಾರ್ಗೆಟ್ ಅನ್ನೋದು ನಿಮಗೆ ಗೋಲ್ ಇಲ್ಲ, ಎಲ್ಲಿ ತನಕ ನಾನು ಟ್ರೇಡನ್ನು ತೊಗೊಂಡು ಹೋಗ್ತೀನಿ ಅನ್ನೋ ಗೋಲ್ ಇಲ್ಲ. ಬಟ್ ಎಲ್ಲಿ ತನಕ ಸ್ಟಾಪ್ ಲಾಸ್ ಇಡ್ತೀನಿ ಅನ್ನೋ ಗೋಲು ಇಲ್ಲ. ನೀವು ಸುಮ್ಮನೆ ಟ್ರೇಡ್ಗೆ ಎಂಟರ್ ಆಗ್ಬಿಟ್ಟು ಆಮೇಲೆ ಯೋಚನೆ ಮಾಡೋದು, ಏನು ಮಾಡೋಣ ಇವಾಗ ಲಾಸ್ ಹೋಗ್ತಾ ಇದೆ, ಏನು ಮಾಡೋಣ ಇವಾಗ ಪ್ರಾಫಿಟ್ ಇದೆ, 1,000 2,000 ರೂಪಾಯಿ ಪ್ರಾಫಿಟ್ ಬುಕ್ ಮಾಡಿದ್ರೆ ನೀವು ಲಾಸಸ್ ಎಷ್ಟು ಬುಕ್ ಮಾಡಬೇಕು? 500-600 ರೂಪಾಯಿಗೆ ಬುಕ್ ಮಾಡಬೇಕು. ಈ ರೀತಿ ಇರಬೇಕು ರಿಸ್ಕ್ ರಿವಾರ್ಡ್ ಮ್ಯಾನೇಜ್ಮೆಂಟ್. ಬಟ್ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ರಿವಾರ್ಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗ್ತಾ ಇದೆ. ಇವಾಗ 500 ರೂಪಾಯಿ ಪಡ್ಕೊಂಡು 50,000 ಕಳ್ಕೊಳ್ಳೋದು. ಸೊ ದಿಸ್ ಇಸ್ ಅ ಕ್ಲಾಸಿಕ್ ಎಕ್ಸಾಂಪಲ್ ವೈ ಟ್ರೇಡರ್ಸ್ ಆರ್ ಲೂಸಿಂಗ್ ಮನಿ. ಇವಾಗ ಸ್ಟಾಪ್ ಲಾಸ್ ಮತ್ತು ಟಾರ್ಗೆಟನ್ನು ನೀವು ಫಾಲೋ ಮಾಡಲಿಲ್ಲ ಅಂದರೆ ಹೌ ಆರ್ ಯು ಗೋಯಿಂಗ್ ಟು ಕಂಟ್ರೋಲ್ ಯುವರ್ ಇಮೋಷನ್ಸ್? ಅದನ್ನು ನೀವು ನಿಮಗೆ ಕ್ವೆಶ್ಚನ್ ಮಾಡ್ಕೊಳ್ಳಿ. ಹೌ ಆರ್ ಯು ಗೋಯಿಂಗ್ ಟು ಬಿ ಪ್ರಾಫಿಟಬಲ್ ಇನ್ ದ ಸ್ಟಾಕ್ ಮಾರ್ಕೆಟ್? ಈ ರೀತಿ ನೀವು ಟ್ರೇಡ್ ಮಾಡಿದ್ರೆ ಆಗಲ್ಲ. ಪ್ಲಸ್ ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟ್ ಏನು ಹೇಳ್ತಾ ಇದೆ, ಮಾರ್ಕೆಟ್ ಯಾವ ಸಿಚುವೇಶನ್ ಏನು ಡಿಮ್ಯಾಂಡ್ ಮಾಡ್ತಾ ಇದೆ ಅನ್ನೋದು ಅರ್ಥ ಮಾಡಿಕೊಂಡ್ರೆ ಯು ವಿಲ್ ಆಲ್ ಬಿಕಮ್ ಪ್ರಾಫಿಟಬಲ್ ಟ್ರೇಡರ್ಸ್. ಟ್ರೇಡರ್ಸ್ ಲೈಫ್ ಅಂದಮೇಲೆ ಟ್ರೇಡರ್ಸ್ ಲೈಫ್ ನೀವು ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಯಾವ ರೀತಿ ಪೋರ್ಟ್ರೇ ಮಾಡ್ತಾರೆ ಆ ರೀತಿ ಇರಲ್ಲ. ಇಟ್ ಇಸ್ ಅ ವೆರಿ ಸ್ಟ್ರೆಸ್ಫುಲ್ ಜಾಬ್. ಈ ಸ್ಟ್ರೆಸ್ಫುಲ್ ಜಾಬಲ್ಲಿ ನಾನು ಹೇಳಿದ್ದೀನಿ ಯಾವ ರೀತಿ ನೀವು ಮಾರ್ಕೆಟಿಗೆ ಅಪ್ರೋಚ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಕಂಪಲ್ಸರಿ ಮಾಡಬೇಕು, ಟ್ರೇಡಿಂಗಲ್ಲಿ ರಿಸ್ಕ್ ರಿವಾರ್ಡ್ ಮ್ಯಾನೇಜ್ಮೆಂಟ್ ನೀವು ಫಾಲೋ ಮಾಡಬೇಕಂತ ನಮ್ಮ ಬಿಗಿನರ್ಸ್ಗೆ ಹೇಳಿದ್ದೀನಿ. ಯಾರ್ಯಾರು ಇವಾಗ ಮಾರ್ಕೆಟಿಗೆ ಫ್ರೆಶ್ ಆಗಿ ಎಂಟ್ರಿ ಆಗ್ತಾ ಇದ್ದಾರೆ ಅವ್ರಿಗೆ. ಬಟ್ ಆಲ್ರೆಡಿ ಮಾರ್ಕೆಟಲ್ಲಿ ಇರೋರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಹೆಂಗೂ ನಿಮ್ಮ ಕ್ಯಾಪಿಟಲ್ ಎಲ್ಲ ಡ್ಯಾಮೇಜ್ ಮಾಡ್ಕೊಂಡಿರ್ತೀರ, ಯು ವುಡ್ ಹ್ಯಾವ್ ಲಾಸ್ಟ್ ಸಮ್ ಬಿಟ್ ಆಫ್ ಕ್ಯಾಪಿಟಲ್. ಇವಾಗ ಫ್ರೆಶ್ ಆಗಿ ಹೊಸದಾಗಿ ನೀವು ಕ್ಯಾಪಿಟಲ್ ತಂದು ಮಾರ್ಕೆಟಲ್ಲಿ ಫೀಡ್ ಮಾಡಿರ್ತೀರ. ಆ ಕ್ಯಾಪಿಟಲಲ್ಲಿ ನಿಮ್ಮ ಮೈಂಡ್ ಸೆಟ್ ಹೆಂಗಿರ್ಬೇಕಂದ್ರೆ ನಾನು ಪ್ರಾಫಿಟ್ ಮಾಡ್ತೀನಿ ಅಂತ ಇರಬೇಕು. ಹೊರ್ತು ನಿಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ ಲಾಸ್ ರಿಕವರ್ ಮಾಡಬೇಕಂತಿದ್ರೆ ನೆಗೆಟಿವ್ ಥಾಟ್ಸ್ ಇದೆ. ನೀವು ಯೋಚನೆ ಮಾಡಿ, ಯು ಶುಡ್ ಆಲ್ವೇಸ್ ಥಿಂಕ್ ಪಾಸಿಟಿವ್. ನಿಮ್ಮ ಸೈಕಾಲಜಿ ಇಸ್ ಗೋಯಿಂಗ್ ಟು ಪ್ಲೇ ಅ ವೆರಿ ಬಿಗ್ ರೋಲ್. ನಿಮ್ಗೆ ಏನು ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ ಪ್ಯಾಟರ್ನ್ಸ್ ಇದೆಯೋ, ಇಲ್ಲ ಚಾರ್ಟ್ ರೀಡಿಂಗ್ ಏನೇನಿದೆಯೋ, ಪ್ರೈಸ್ ಆ್ಯಕ್ಷನ್ ಆಗಿರೋದೆಲ್ಲ, ಅದೆಲ್ಲ ನಿಮ್ಮ ಸೆಕೆಂಡರಿ. ಫಸ್ಟ್ ಇಸ್ ಸೈಕಾಲಜಿ, ಹೌ ಯು ಆರ್ ಗೋಯಿಂಗ್ ಟು ಅಪ್ರೋಚ್ ಯುವರ್ ಟ್ರೇಡ್, ಅದು ಮ್ಯಾಟರ್ ಆಗುತ್ತೆ ಜಾಸ್ತಿ. ಪ್ಲಸ್ ನೀವೆಲ್ಲ ಈಗೋನ ಕ್ವಿಟ್ ಮಾಡಬೇಕಾಗತ್ತೆ. ನಾನು ಇಷ್ಟು ವರ್ಷದಿಂದ ಮಾರ್ಕೆಟಲ್ಲಿ ಇದ್ದೀನಿ, ಮಾರ್ಕೆಟ್ ಇದೇ ಪ್ರಕಾರವಾಗಿ ನಾನು ಹೇಳ್ತಾ ಇದ್ದೀನಿ ನೋಡಿ ಹಿಂಗೆ ಹೋಗುತ್ತೆ ಅನ್ನೋದೆಲ್ಲ ಫಸ್ಟ್ ಅದನ್ನು ಬಿಡಬೇಕಾಗುತ್ತೆ. ಫೋಕಸ್ ಆನ್ ಪ್ರೈಸ್ ಆ್ಯಕ್ಷನ್. ಇವಾಗ ಮಾರ್ಕೆಟ್ ಏನು ಪ್ರೈಸ್ ಮೂವ್ಮೆಂಟ್ ಕೊಡುತ್ತೆ ಅದಕ್ಕೆ ರಿಯಾಕ್ಟ್ ಮಾಡಿ. ನೀವು ಯಾಕೆ ಪ್ರೆಡಿಕ್ಟ್ ಮಾಡ್ತೀರಾ? ವಿ ಆರ್ ನೋನ್ ಟು ಪ್ರೆಡಿಕ್ಟ್. ಮಾರ್ಕೆಟ್ ಇಸ್ ಬಿಗರ್ ದೆನ್ ಅಸ್. ಮಾರ್ಕೆಟ್ ಬಿಗರ್ ದೆನ್ ಅಸ್ ಅಂದಮೇಲೆ ನಾವು ಪ್ರೆಡಿಕ್ಟ್ ಮಾಡಬಾರ್ದು, ಪ್ರೈಸಿಗೆ ಮಾತ್ರ ರಿಯಾಕ್ಟ್ ಮಾಡಬೇಕು. ಆ್ಯಂಡ್ ವಿ ಶುಡ್ ನೆವರ್ ಫರ್ಗೆಟ್ ದಟ್ ವಿ ಹ್ಯಾವ್ ಟು ಫಾಲೋ ಆಲ್ ದ ರೂಲ್ಸ್. ಇನ್ ದ ಕೇಸ್ ಆಫ್ ಜೆಸ್ಸಿ ಲಿವರ್ಮೋರ್ ನಾನು ಹೇಳಿದೆ, ಅವರು ಇಮೋಷನ್ಸನ್ನ ಕಂಟ್ರೋಲ್ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಅವರು ರೂಲ್ಸನ್ನು ಫಾಲೋ ಮಾಡಿಲ್ಲ. ನಾವು ಆ ಮಿಸ್ಟೇಕ್ ಮಾಡೋದು ಬೇಡ, ನಾವು ರೂಲ್ಸನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋಗೋಣ. ಈ ಥರ ವೀಡಿಯೋಸ್ ಮಾಡ್ತಾ ಇರೋದಕ್ಕೆ ಕಾರಣ ಇಟ್ ಇಸ್ ಜಸ್ಟ್ ಬಿಕಾಸ್ ಐ ವಾಂಟ್ ಟು ಗೈಡ್ ಯು ಇನ್ ದ ರೈಟ್ ವೇ. ಇವಾಗ ರೈಟ್ ವೇ ಏನಂದರೆ ಸೈಕಾಲಜಿ, ರಿಸ್ಕ್ ರಿವಾರ್ಡ್ ಮ್ಯಾನೇಜ್ಮೆಂಟ್. ನಾನು ನಿಮ್ಮ ಹತ್ರ ಯಾವ ಸ್ಟ್ರಾಟಜಿನೂ ಶೇರ್ ಮಾಡ್ತಾ ಇಲ್ಲ. ಈ ಸ್ಟ್ರಾಟಜಿ ಇಷ್ಟು ಪರ್ಸೆಂಟ್ 300% ಕೊಡುತ್ತೆ, ಈ ಸ್ಟ್ರಾಟಜಿ 400% ಕೊಡುತ್ತೆ ಅಂದರೆ ಐ ವಿಲ್ ಬಿ ಗೈಡಿಂಗ್ ಯು ಇನ್ ದ ರಾಂಗ್ ಡೈರೆಕ್ಷನ್. ನಿಮಗೆ ಟ್ರೇಡಿಂಗಲ್ಲಿ ಆಗಿರ್ಬೋದು, ಇನ್ವೆಸ್ಟಿಂಗಲ್ಲಿ ಆಗಿರ್ಬೋದು, ಇಟ್ ಇಸ್ ಆಲ್ ಅಬೌಟ್ ದ ಮೈಂಡ್ ಸೆಟ್ ಆ್ಯಂಡ್ ಹೌ ಯು ಪ್ಲ್ಯಾನ್ ಯುವರ್ ಟ್ರೇಡ್ಸ್ ಆರ್ ಯುವರ್ ಇನ್ವೆಸ್ಟ್ಮೆಂಟ್ಸ್. ಈ ರೀತಿ ಇರಬೇಕು. ನಿಮ್ಗೆ ಸುಮಾರು ಯೂಟ್ಯೂಬ್ ವೀಡಿಯೋ ಸಿಗುತ್ತೆ, ಹುಡ್ತಾ ಹೋದರೆ ಡೈಲಿ ನಿಮಗೆ 3-4 ದಿನ ಎಲ್ಲ ನೋಡ್ತಾನೆ ಇರ್ಬೋದು. ಈ ಸ್ಟ್ರಾಟಜಿ ಇಷ್ಟು ರಿಟರ್ನ್ ಕೊಟ್ಟಿದೆ, ಈ ಸ್ಟ್ರಾಟಜಿ ಇಷ್ಟು ರಿಟರ್ನ್ ಕೊಟ್ಟಿದೆ ಅಂತ. ದಟ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ಫ್ಯೂ ಆರ್ ಜೆನ್ಯೂನ್, ಫ್ಯೂ ಆರ್ ನಾಟ್ ಸೋ ಜೆನ್ಯೂನ್. ನೀವು ಯಾವುದನ್ನು ಫಾಲೋ ಮಾಡ್ತೀರಾ? ಫಾಲೋ ದ ಟೀಚಿಂಗ್ಸ್ ಆಫ್ ಗ್ರೇಟ್ಸ್ ಲೈಕ್ ಜಿಮ್ ಸಿಮನ್ಸ್ ಆ್ಯಂಡ್ ವಾರನ್ ಬಫೆ. ಅವ್ರದ್ದು ಕೂಡ ನಾಲೆಡ್ಜ್ ಸಿಗುತ್ತೆ ನಿಮಗೆ ಆನ್ ಯೂಟ್ಯೂಬ್. ಯು ಕ್ಯಾನ್ ಸರ್ಚ್. ಅದೆಲ್ಲ ನಿಮಗೆ ಒಳ್ಳೆ ಫೈನಾನ್ಷಿಯಲ್ ನಾಲೆಡ್ಜ್ ಕೊಡುತ್ತೆ ವಿಚ್ ಇಸ್ ಗೋಯಿಂಗ್ ಟು ಮೇಕ್ ಯು ಅ ಬೆಟರ್ ಟ್ರೇಡರ್. ಮೈ ಓನ್ಲಿ ಕನ್ಸರ್ನ್ ಇಸ್ ಯು ಗೆಟ್ ದ ರೈಟ್ ನಾಲೆಡ್ಜ್. ಸೊ ನೀವು ನೆಕ್ಸ್ಟ್ ವಾರನ್ ಬಫೆ ಆಗ್ಬೋದು, ನೆಕ್ಸ್ಟ್ ರಾಕೇಶ್ ಜುನ್ವಾಲಾ ಆಗ್ಬೋದು, ಯಾರು ಎಲ್ಲಿಂದ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಗೈಡ್ ಯುವರ್ ಸೆಲ್ಫ್ ಇನ್ ದ ರೈಟ್ ವೇ ಆ್ಯಂಡ್ ಸ್ಟಾರ್ಟ್ ಮೇಕಿಂಗ್ ಮನಿ. ಸ್ಟಾಕ್ ಮಾರ್ಕೆಟಲ್ಲಿ 2 ರೀತಿಯ ಅನಾಲಿಸಿಸ್ ಇರುತ್ತೆ. ಒನ್ ಇಸ್ ಫಂಡಮೆಂಟಲ್ ಅನಾಲಿಸಿಸ್. ಫಂಡಮೆಂಟಲ್ ಅನಾಲಿಸಿಸ್ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ಗೆ ಯೂಸ್ ಮಾಡ್ತೀರಾ. ಈ ಫಂಡಮೆಂಟಲ್ ಅನಾಲಿಸಿಸ್ ಕೆಳಗೆ ಏನೇನು ಬರುತ್ತೆ, ಪಿ ರೇಷಿಯೋ, ಪಿ ಬಿ ರೇಷಿಯೋ, ಕ್ಯಾಶ್ ಫ್ಲೋ ಆಗಿರ್ಬೋದು, ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಗಿರ್ಬೋದು, ಯಾವ ರೀತಿ ಕಂಪನಿಯ ಗ್ರೋತ್ ಇದೆ ಅಂತ ಜಡ್ಜ್ ಮಾಡೋಕ್ಕೆ ನೀವು ಫಂಡಮೆಂಟಲ್ ಅನಾಲಿಸಿಸನ್ನು ಉಪಯೋಗಿಸ್ತೀರಾ. ಅದಾದ ಮೇಲೆ ದ ಅದರ್ ವೇ ಇಸ್ ಟೆಕ್ನಿಕಲ್ ಅನಾಲಿಸಿಸ್. ಟೆಕ್ನಿಕಲ್ ಅನಾಲಿಸಿಸಲ್ಲಿ ಏನೇನು ಬರುತ್ತೆ ನಿಮಗೆ, ಚಾರ್ಟ್ ಪ್ಯಾಟರ್ನ್ಸ್ ಆಗಿರ್ಬೋದು, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್, ಪ್ರೈಸ್ ಆ್ಯಕ್ಷನ್. ಇವಾಗ ಕೆಲವೊಬ್ರು ಮಿಸ್ಟೇಕ್ಸ್ ಮಾಡ್ತಾರೆ, ನಾನು ಲಾಸ್ಟಲ್ಲೂ ಹೇಳಿದೆ ನಿಮಗೆ. ಪ್ರೈಸ್ ಆ್ಯಕ್ಷನ್, ಪ್ರೈಸ್ ಮೂವ್ಮೆಂಟಿಗೆ ವೆಯ್ಟ್ ಮಾಡಿ, ಪ್ರೈಸೇ ಹೇಳಲಿ ಟ್ರೇಡ್ ಇದೆ ಇಲ್ಲ ಅಂತ, ನೀವೇ ಪ್ರಿಡಿಕ್ಟ್ ಮಾಡಬೇಡಿ, ಪ್ರೈಸಿಗೆ ರಿಯಾಕ್ಟ್ ಮಾಡಿ. ಸೊ ದಿಸ್ ಇಸ್ ಟೆಕ್ನಿಕಲ್ ಅನಾಲಿಸಿಸ್ ವಿಚ್ ಯು ಆರ್ ಗೋಯಿಂಗ್ ಟು ಯೂಸ್ ಫಾರ್ ಶಾರ್ಟ್ ಟರ್ಮ್ ಇಂಟ್ರಾಡೇ ಸ್ವಿಂಗ್ ಟ್ರೇಡಿಂಗಿಗೆಲ್ಲ ನೀವು ಯೂಸ್ ಮಾಡೋ ಅಂಥ ಮೆಥಡ್. ಸೊ ಇದೆರಡನ್ನೂ ನೀವು ರೆಸ್ಪೆಕ್ಟಿವ್ ಇನ್ವೆಸ್ಟ್ಮೆಂಟ್ಗಾಗಿರ್ಬೋದು ಅಥವಾ ಟ್ರೇಡಿಂಗ್ ಆಗ್ಬೋದು ಇಂಪ್ಲಿಮೆಂಟ್ ಮಾಡಿ ಆ್ಯಂಡ್ ಕೀಪ್ ಲರ್ನಿಂಗ್ ಎವ್ರಿ ಡೇ ವಿಚ್ ಇಸ್ ಗೋಯಿಂಗ್ ಟು ಮೇಕ್ ಯು ಅ ಬೆಟರ್ ಇನ್ವೆಸ್ಟರ್ ಆರ್ ಅ ಟ್ರೇಡರ್. ಮಾರ್ಕೆಟಲ್ಲಿ ಯಾರು ಪೇಷನ್ಸ್ ತೋರಿಸಲು, ಮಾರ್ಕೆಟ್ ಅವ್ರ ಹತ್ರ ಇಂದ ದುಡ್ಡು ಕಿತ್ತಿ ಯಾರು ಪೇಷನ್ಸ್ ತೋರಿಸ್ತಾರೋ ಅವ್ರಿಗೆ ಕೊಡ್ತಾರೆ.
ಈ ಕೋಟ್ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ.